ಶಿವಗಂಗಾ ಪ್ರೌಢಶಾಲೆ, ಶಿವಗಂಗೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಶಿವಗಂಗೆ ಹಾಗೂ ರೋಟರಿ ಬೆಂಗಳೂರು ಇವರ ವತಿಯಿಂದ ಇಂದು ಶಾಲಾ ಆವರಣದಲ್ಲಿ ರೇಬಿಸ್ ರೋಗ ಲಸಿಕೆ ಹಾಗೂ ಅರಿವು ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ನಾಯಿ ಕಚ್ಚುವಿಕೆ ಹಾಗೂ ಹಾವು ಕಚ್ಚುವಿಕೆಯಿಂದ ಆಗುವ ದುಷ್ಪರಿಣಾಮಗಳ ಬಗ್ಗೆ ಹಾಗೂ ಎಚ್ಚರಿಕೆ ಕ್ರಮಗಳ ಬಗ್ಗೆ ತಿಳಿಸಲಾಯಿತು. ओके नाई मरी ओके कोती हाವು ಒಟ್ಟಾರೆ ಎಲ್ಲವನ್ನು ಕೂಡ ನಾವು ಪ್ರಾಣಿಗಳಂತ ಕರಿತೀವಿ. ಪ್ರಾಣಿಗಳ ಮೇಲೆ ದಯೆ ಇರಬೇಕು, ಹಾಗಂತ ಅದನ್ನು ದ್ವೇಷಿಸಬಾರ್ದು. ಯಾಕಂದ್ರೆ ಅವು ಕೂಡ ನಮ್ಮ ಹಾಗೆ ಜೀವಿಗಳು, ಬದುಕ್ತಕ್ಕಂಥ ಹಕ್ಕು ಪ್ರತಿಯೊಂದು ಪ್ರಾಣಿಗಳಿಗೂ ಕೂಡ ಇದೆ. ಆ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಕೂಡ ಈ ದಿನ ನಮ್ಮ ಶಾಲೆಗೆ ಬೆಂಗಳೂರು ಮತ್ತೆ ರೋಟರಿ ವತಿಯಿಂದ ಹಾಗೆ ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರ ಶಿವಗಂಗೆ ವತಿಯಿಂದ ರೇಬಿಸ್ ಕಾಯಿಲೆ ಮತ್ತೆ ವ್ಯಾಕ್ಸಿನೇಷನ್ ಬಗ್ಗೆ ನಿಮಗೆ ಅರಿವು ಮೂಡಿಸ್ತಕ್ಕಂತಹ ಒಂದು ಕಾರ್ಯಕ್ರಮವನ್ನ ಇವತ್ತು ಆಯೋಜನೆ ಮಾಡಿದ್ದೇವೆ. ಬಂದಿರತಕ್ಕಂತಹ ಎಲ್ಲ ಕಾರ್ಯಕರ್ತರಿಗೆ ಶಾಲೆಯ ಪರವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಬಹಳ ಮುಖ್ಯವಾಗಿ ನಾವು ಕೂಡ ಸೇರಿದಂತೆ ಯಾವುದೇ ಪ್ರಾಣಿ ಕಚ್ಚಿದ್ರೆ ತಕ್ಷಣ ಆಸ್ಪತ್ರೆಗೆ ಹೋಗ್ಬೇಕು. ಸುಮ್ಮನೆ ಅಟ್ಲೀಸ್ಟ್ ಗಾಯ ಬರದೇ ಇದ್ರೂ ಪರವಾಗಿಲ್ಲ, ಅಥವಾ ಸುಮ್ಮನೆ ಟಚ್ ಮಾಡಿದ್ರು ಕೂಡ ಆ ಹಲ್ಲಿನಲ್ಲಿ ವಿಷ ಇರ್ತದೆ, ಅದು ಬೇಗ ಮೆದುಳಿಗೆ ಹೋಗೋದ್ರಿಂದ ನಿಧಾನವಾಗಿ ನಾವು ಕಾಯಿಲೆಗೆ ತುತ್ತಾಗ್ತೇವೆ. ಹಾಗಾಗಿ ಯಾವುದೇ ನಾಯಿ ಇರ್ಬೋದು, ಬೆಕ್ಕಿರ್ಬೋದು, ಬಿಡಿ ಏನೋ ಸುಮ್ಮನೆ ಕಚ್ಚಿದೆ, ಹಲ್ಲಿ ನೆಟ್ಟಿದೆ, ಏನೂ ಆಗಿಲ್ಲ ಅಂತೇಳಿ ಉದಾಸೀನ ಮಾಡ್ತೀವಿ ನಾವು. ಆ ಉದಾಸೀನ ಅಂತಕ್ಕಂಥದ್ದು ಮುಂದೊಂದು ದಿವಸ ರೇಬಿಸ್ ಕಾಯಿಲೆಗೆ ತುತ್ತಾಗಬೇಕಾಗ್ತದೆ. ಸಾವಿರಾರು ಜನ ಇವತ್ತು ಆ ಒಂದು ರೇಬಿಸ್ ಕಾಯಿಲೆಗೆ ಒಳಗಾಗಿ ತೀರ್ಕೊಳ್ತಾ ಇದ್ದಾರೆ ದೇಶದಲ್ಲಿ. ಪ್ರತಿದಿನ ನ್ಯೂಸ್ ನೋಡಿ ನೀವು, ಒಂದಲ್ಲ ಒಂದು ಕಡೆ ಆ ನಾಯಿ ಕಚ್ಚಿದೆ ಅಥವಾ ಬೆಕ್ಕು ಕಚ್ಚಿದೆ ಅಥವಾ ಪ್ರಾಣಿಗಳಿಗೆ ಏನೋ ತೊಂದರೆ ಕಚ್ಚಿದೆ ಅಂತ ಹೇಳಿ ಬರ್ತದೆ ನ್ಯೂಸು. ಹಾಗಾಗಿ ನೀವೆಲ್ಲರೂ ಕೂಡ ನಿಮ್ಮ ನಿಮ್ಮ ಮನೆಗಳಲ್ಲಿ ಅಷ್ಟೇ ಅಲ್ಲ, ಅಕ್ಕಪಕ್ಕ ಮನೆ ಇರ್ಬೋದು, ಪಬ್ಲಿಕ್ಸ್ ಇರ್ಬೋದು, ಇಲ್ಲೆಲ್ಲ ನಾಯಿಗಳು ಅಥವಾ ಬೆಕ್ಕುಗಳು ಮತ್ತೆ ಯಾವುದೇ ರೀತಿಯ ಪ್ರಾಣಿಗಳು ಕಚ್ಚಿದ್ರೆ ತಕ್ಷಣ ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆ ತಗೊಳ್ಳೋದಕ್ಕೆ ಎಲ್ಲರೂ ಕೂಡ ಹೇಳ್ತೀರಾ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿ ಮತ್ತೆ ಏನು ಮಾಹಿತಿ ಬೇಕಾದ್ರೆ ಬರ್ಕೊಂಡು ಅದನ್ನ ಉಪಯೋಗಿಸ್ಕೊಳ್ತೀರಾ ಅಂತ ಹೇಳ್ತಾ ನೀವೆಲ್ಲರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತೀನಿ. ಸರಿ, ಪ್ರಾಣಿಗಳಿಂದ ಮನುಷ್ಯರಿಗೆ ಹರಡುವಂತ ಒಂದು ಕಾಯಿಲೆ ಆಗಿದೆ. ಈ ಪ್ರಾಣಿಗಳಿಗೆ ಯಾವ ರೀತಿ ಹರಡತ್ತೆ ಅಂದ್ರೆ, ಯಾವ್ದಾದ್ರು ರೇಬಿಸ್ಗೆ ತುತ್ತಾಗಿರುವಂತ ಪ್ರಾಣಿ ಬಂದ್ಬಿಟ್ಟು ಗಾಯ ಮಾಡಿದಾಗ ಅಥವಾ ರೇಬಿಸ್ಗೆ ತುತ್ತಾಗಿರುವಂತ ಪ್ರಾಣಿ ತಿಂದಿರುವಂತ ಊಟ ನೀರು ಕುಡಿದಾಗ ರೇಬಿಸ್ ಕಾಯಿಲೆ ಬಂದ್ಬಿಟ್ಟು ಪ್ರಾಣಿಗಳಲ್ಲಿ ಹರಡುತ್ತೆ. ಅದೇ ಪ್ರಾಣಿಗಳೇನಾದ್ರು ರೇಬಿಸ್ಗೆ ತುತ್ತಾಗಿರುವಂತ ಪ್ರಾಣಿಗಳೇನಾದ್ರು ಮನುಷ್ಯರಿಗೂ ಸಹ ಕಚ್ಚಿದಾಗ ಈ ರೇಬಿಸ್ ಕಾಯಿಲೆ ಹರಡುತ್ತೆ. ಈ ರೇಬಿಸ್ ಕಾಯಿಲೆ ನಾವು ಝೊನೋಟಿಕ್ ಡಿಸೀಸ್ ಅಂತೀವಿ. ಏನಕ್ಕೆ ಪ್ರಾಣಿಗಳಿಂದ ಪ್ರಾಣಿಗಳಿಗೆ ಮತ್ತು ಪ್ರಾಣಿಗಳಿಂದ ಮನುಷ್ಯರಿಗೆ ಹರಡುವಂತ ಒಂದು ಕಾಯಿಲೆ ಆಗಿದೆ. ಸೊ ಈ ರೇಬಿಸ್ ವೈರಾಣು ಏನಿದೆ ಪ್ರಾಣಿಯ ಎಂಜಿಲಲ್ಲಿರುತ್ತೆ, ಜೊಲ್ಲಲ್ಲಿರುತ್ತೆ. ಆ ಜೊಲ್ಲು ಬಂದ್ಬಿಟ್ಟು ನಮಗೆ ರೇಬಿಸ್ ಇರುವಂತ ಪ್ರಾಣಿ ಕಚ್ಚಿರುವಂತ ಪ್ರದೇಶದಿಂದ 0.5 ಮಿಲಿಮೀಟರ್ ಪ್ರತಿ ದಿವಸ ಚೆಲ್ಲಿ ನಮ್ಮ ಮೆದುಳು ಸೇರುತ್ತೆ. ಒಂದ್ಸತಿ ಮೆದುಳು ಸೇರುತ್ತೆ ಅಂದ್ರೆ ಇದಕ್ಕೆ ಯಾವುದೇ ರೀತಿಯಾದ ಚಿಕಿತ್ಸೆ ಇಲ್ಲ. ರೇಬಿಸ್ಗೆ ಯಾವುದೇ ರೀತಿಯಾದ ಚಿಕಿತ್ಸೆ ಇಲ್ಲ. ರೇಬಿಸ್ ಬರ್ದೇ ಇರೋ ರೀತಿಯಲ್ಲಿ ಮಾತ್ರ ನಾವು ತಡೆಗಟ್ಟಬಹುದು. ಸೊ ರೇಬಿಸ್ ಬಂದ ಚಿಕಿತ್ಸೆ 100% ಇಲ್ಲ. ಸೊ ಅದಕ್ಕೋಸ್ಕರ ನಾವು ಯಾವ ರೀತಿ ರೇಬಿಸ್ ಕಾಯಿಲೆ ಬರ್ದೇ ಇರೋ ರೀತಿಯಲ್ಲಿ ತಡಿಬಹುದು ಅಂದ್ರೆ, ಮೊದಲನೇದಾಗಿ ನಾವು ಪ್ರಾಣಿಗಳ ಕಡಿತಕ್ಕೆ ಒಳಗಾಗದೇ ಇರೋ ರೀತಿಯಲ್ಲಿ ನಾವು ಮುಂಜಾಗ್ರತಾ ಕ್ರಮ ತಗೋಬೇಕು. ಭಾರತದಲ್ಲಿ ರೇಬಿಸ್ ಕಾಯಿಲೆ 97% ನಾಯಿಗಳಿಂದ ಹರಡುತ್ತೆ, 7% ಕೋತಿ ಮತ್ತು ಬೆಕ್ಕುಗಳಿಂದ ಹರಡುತ್ತೆ, ಇನ್ನೊಂದು 1% ಇತರ ಪ್ರಾಣಿಗಳಿಂದ ಹರಡುತ್ತೆ. ನಾಯಿಗಳು ಸುಮ್ನೆ ಕಚ್ಚತ್ತಾ ಅಥವಾ ಯಾವುದೇ ಪ್ರಾಣಿಗಳು ನಿಮ್ಗೆ ಸುಮ್ನೆ ಕಚ್ಚತ್ತಾ? ಇಲ್ಲ ತಾನೆ. ನಾವೇನಾದ್ರು ತೊಂದರೆ ಮಾಡೋದ್ರಿಂದ ಪ್ರಾಣಿಗಳು ನಮ್ಗೆ ಕಚ್ಚುತ್ತೆ. ನಾವು ಯಾವ್ದಾದ್ರು ಪ್ರಾಣಿಗಳಿಗೆ ನೋವು ಕೊಡೋದು ನಮ್ಗೆ ಒಳ್ಳೇದಾ? ನೀವು ಇಷ್ಟಪಡ್ತೀರ ನೋವು ಕೊಡೋದು? ಪ್ರಾಣಿಗಳಿಗೆ ಕೊಡೋದು ಒಳ್ಳೇದಾ? ಇಲ್ಲ ತಾನೆ. ಸೊ ನಮ್ಗೆ ಯಾವ ರೀತಿ ಈ ಭೂಮಿ ಮೇಲೆ ಬದುಕುವಷ್ಟು ಹಕ್ಕಿ ಇದೆಯೋ ಅದೇ ರೀತಿ ಎಲ್ಲಾ ಪ್ರಾಣಿಗಳಿಗೂ ಬದುಕುವಂತ ಹಕ್ಕಿ ಇದೆ. ಅದಕ್ಕೆ ನಾವು ಮಾಡ್ಬೇಕಾದ್ರೆ ಇಷ್ಟೇನೆ, ಪ್ರಾಣಿಗಳಿಗೆ ಸ್ವಲ್ಪ ನೀರು ಅಥವಾ ಸ್ವಲ್ಪ ಊಟ, ಅದಕ್ಕೆ ಇರೋದಕ್ಕೆ ಜಾಗ ಕೊಡ್ಬೇಕು ಅಂತ ಇಲ್ಲ. ಸ್ವಲ್ಪ ಎಲ್ಲಾದ್ರೂ ಮಲಗಿರುತ್ತೆ, ಒಂದ್ ಸ್ವಲ್ಪ ರೆಸ್ಟ್ ತಗೊಂಡಿರುತ್ತೆ. ಅಂತ ಸಂದರ್ಭದಲ್ಲಿ ನಾವು ಅದಕ್ಕೆ ಎಬ್ಬಿಸೋದಕ್ಕೋಸ್ಕರ ಕಲ್ಲು ಹೊಡಿಯೋದಾಗ್ಲಿ ಅಥವಾ ಬಾಲ ಎಳಿಯೋದಾಗ್ಲಿ ಆ ರೀತಿ ಮಾಡ್ಕೋಬೇಡಿ. ಪ್ರಾಣಿಗಳೆಲ್ಲಾದ್ರೂ ರೆಸ್ಟ್ ತಗೊಂಡು ಅದ್ರ ಪಾಡಿಗೆ ರೆಸ್ಟ್ ತಗೊಳ್ಳಿ. ನಾಯಿಗಳೆಲ್ಲಾದ್ರೂ ಬೊಗಳ್ತಾ ಇತ್ತು ಅಂದ್ರೆ ನಾಯಿಗಳು ಏನಕ್ಕೆ ನಮ್ಮನ್ನ ನೋಡ್ಬಿಟ್ಟು ಬೊಗಳತ್ತೆ ಅಂದ್ರೆ ನಮ್ಮಿಂದ ಅದಕ್ಕೇನೋ ತೊಂದರೆ ಆಗತ್ತೆ ಅನ್ನೋ ಭಯದಲ್ಲಿ ಎಚ್ಚರಿಕೆ ಕೊಡೋದಕ್ಕೋಸ್ಕರ ನೀನ್ ನನ್ನ ಹತ್ರ ಬಂದ್ರೆ ನಾನು ಕಟ್ತೀನಿ ಅನ್ನೋ ರೀತಿಯಲ್ಲಿ ಅಥವಾ ನಾನು ಅಲರ್ಟ್ ಆಗಿದ್ದೀನಿ ಅನ್ನೋ ರೀತಿಯಲ್ಲಿ ಅದು ಬಿಂಬಿಸೋದಕ್ಕೋಸ್ಕರ ಬೊಗಳುತ್ತೆ. ಅದು ಬೊಗಳ್ತಾ ಇದ್ದಲ್ಲ ಅಂದ್ಬಿಟ್ಟು ನಾವು ಕಲ್ ತಗೊಂಡು ಹೋಗಿ ಬಿಸಾಕಿದ್ರೆ 100% ನಮ್ಗೆ ಕಚ್ಚುತ್ತೆ. ಯಾಕಂದ್ರೆ ನೋವಾಗತ್ತೆ. ಅದು ತನ್ನ ಸುರಕ್ಷತೆಗೋಸ್ಕರ ಬೊಗಳುತ್ತೆ ಹೊರತು ನಮ್ಗೆ ತೊಂದರೆ ಕೊಡ್ಬೇಕು ಅಂತ ಅಲ್ಲ.
ಸೊ ಕೆಲವರು ಬಂದ್ಬಿಟ್ಟು ಆಲ್ರೆಡಿ ಬಂದ್ಬಿಟ್ಟು ನಾಯಿಗಳಿಗೆ ಆಗಿರ್ಬೋದು ಯಾವುದೇ ಪ್ರಾಣಿಗಳಿಗೆ ಆಗಿರ್ಬೋದು ನಾವು ತೊಂದರೆ ಕೊಟ್ಟಿಲ್ಲ ಅಂದ್ರೆ ಇನ್ಯಾರೋ ಬಂದ್ಬಿಟ್ಟು ಆ ತೊಂದರೆ ಕೊಟ್ಟಿರ್ಬೋದು. ಸೊ ಇವಾಗ ಬಂದ್ಬಿಟ್ಟು ನಮ್ಗೆ ಯಾವ್ದೋ ಒಂದು ನಾಯಿ ಬಂದ್ಬಿಟ್ಟು ಕಚ್ಚು, ಸೊ ನಾವು ಎಲ್ಲ ನಾಯಿಗಳು ನಾವು ಯಾವ ರೀತಿ ನೋಡ್ತೀವಿ? ಸೊ ನಿಮ್ ಮುಂದೆ ಯಾವ್ದಾದ್ರು ನಾಯಿ ಹೋದ್ರೆ ನಿಮ್ಗೆ ಯಾವ ರೀತಿ ಎಚ್ಚರಿಕೆ ವಹಿಸ್ತೀರಾ? ಹುಷಾರಾಗಿ ಇರ್ತೀರಾ ಇಲ್ವಾ? ಇರ್ತೀರ ತಾನೆ? ಸೊ ಅದೇ ರೀತಿ ಹೋಗ್ಬಿಟ್ಟು ನಾಯಿಗಳು ಸಹ ಅಷ್ಟೇನೆ. ನಮ್ಮಿಂದ ಅದಕ್ಕೇನೋ ತೊಂದರೆ ಆಗಿರುತ್ತೆ ಬೇರೆ ಮನುಷ್ಯರಿಂದ, ಅದರಿಂದ ಯಾವುದೇ ಮನುಷ್ಯ ಅದ್ರ ಮುಂದೆ ಆದೋದಾಗ ತನ್ನ ಸುರಕ್ಷತೆಗೋಸ್ಕರ ಮಾತ್ರ ಹೋಗ್ಲತ್ತೆ. ಸೊ ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ದಯವಿಟ್ಟು ಯಾವುದೇ ಪ್ರಾಣಿಗಳಿಗೆ ತೊಂದರೆ ಕೊಡಕ್ ಹೋಗ್ಬೇಡಿ. ತಪ್ಪಿ ನಿಮ್ಗೆ ನಾಯಿ ಆಗಿರ್ಬೋದು ಯಾವುದೇ ಪ್ರಾಣಿಗಳಿಗೆ ಗಾಯ ಮಾಡಿದಾಗ ಸಣ್ಣದಾಗಿ ಪಕ್ಷಿಗಳನ್ನು ಸಹ ಈ ರೇಬೀಸ್ ಕಾಯಿಲೆ ಹರಡುವಂತ ಸಾಧ್ಯತೆ ಇರೋದ್ರಿಂದ ನೀವು 2 ಪ್ರಥಮ ಚಿಕಿತ್ಸೆ ಮಾಡ್ಕೋಬೇಕಾಗುತ್ತೆ. ಮೊದಲನೇ ಬಂದ್ಬಿಟ್ಟು ಆ ಪ್ರದೇಶನ ಚೆನ್ನಾಗಿ 10ರಿಂದ 15 ನಿಮಿಷ ಬಂದ್ಬಿಟ್ಟು ರಿಪೀಟೆಡ್ ಆಗಿ ತೊಳಿಬೇಕು. ಬರೀ ಒಂದ್ಸತಿ ತೊಳೆಯೋಕ್ಕಾಗಲ್ಲ, ಸಾಬೂನ್ ಹಾಕ್ಬೇಕು ತೊಳಿಬೇಕು, ಸಾಬೂನ್ ಹಾಕ್ಬೇಕು ತೊಳಿಬೇಕು. ಈ ರೀತಿ ರಿಪೀಟೆಡ್ ಆಗಿ 10ರಿಂದ 15 ಸತಿ ಒಂದು 10ರಿಂದ 15 ನಿಮಿಷ ತೊಳೆಯೋದ್ರಿಂದ ರೇಬೀಸ್ ವೈರಾಣು ನಮ್ಮ ದೇಹದಿಂದ ಹೊರಗಡೆ ಹೋಗುತ್ತೆ. 2ನೇ ಪ್ರಥಮ ಚಿಕಿತ್ಸೆ ಬಂದ್ಬಿಟ್ಟು ಆ ಜಾಗ ಸೆಪ್ಟಿಕ್ ಆಗದೆ ಇರಲಿ ಅಂದ್ಬಿಟ್ಟು ಡೆಟಾಲ್ ಆಂಟಿಸೆಪ್ಟಿಕ್ ಇದೆಲ್ಲ ಲಿಕ್ವಿಡ್ ಟೈಪಲ್ಲಿ ಇರುವಂತ ಆಂಟಿಸೆಪ್ಟಿಕ್ ನ ಉಪಯೋಗಿಸಬೇಕು. ಡೆಟಾಲ್ ಆಗಿರ್ಬೋದು, ಬೆಟೆಡೈನ್ ಆಗಿರ್ಬೋದು, ಸಾವ್ಲಿನ್ ಆಗಿರ್ಬೋದು, ಇಂಥ ಆಂಟಿಸೆಪ್ಟಿಕ್ ಇಂದ ಆ ಜಾಗನ ಶುಚಿಗೊಳಿಸಬೇಕು. ಇವೆರಡು ಪ್ರಥಮ ಚಿಕಿತ್ಸೆ ಬಿಟ್ಟು ಬೇರೆ ಏನು ಮಾಡಕ್ ಹೋಗ್ಬಾರ್ದು. ಮನೆ ಮದ್ದು ಉಪಯೋಗಿಸೋದಾಗ್ಲಿ, ಅರ್ಶಿನ ಪುಡಿ ಹಾಕೋದಾಗ್ಲಿ, ಅಲ್ಲ ಬ್ಯಾಂಡೇಜ್ ಕಟ್ಟೋದಾಗ್ಲಿ, ಕಾಫಿ ಪುಡಿ ಹಾಕೋದಾಗ್ಲಿ ಇವೆಲ್ಲ ಉಪಯೋಗಿಸ್ಬಾರ್ದು. ಯಾಕಂದ್ರೆ ಇವೆಲ್ಲ ಇರಿಟೇಂಟ್ಗಳು. ಸೊ ನಾವೇನೋ ಅರ್ಶಿನ ಪುಡಿ ಹಾಕಿದ್ರೆ ಏನಾಗುತ್ತೆ, ನಮ್ಮ ನರಗಳ ಚಲನೆ ಇನ್ನ ಜಾಸ್ತಿ ಆಗೋದ್ರಿಂದ ರೇಬೀಸ್ ವೈರಾಣುವಿನಿಂದ ನಮ್ಮ ದೇಹದಲ್ಲಿ ಇನ್ನೂ ಸುಲಭವಾಗಿ ಚಲಿಸುತ್ತೆ. ಅದಕ್ಕೋಸ್ಕರ ದಯವಿಟ್ಟು ಯಾವುದೇ ಮನೆ ಮದ್ದನ್ನ ಉಪಯೋಗಿಸ್ಬೇಡಿ. ನೀವು ಸಿಂಪಲ್ ಆಗಿ ಮಾಡ್ಬೇಕಾದ್ರೆ 2ನೇ ಪ್ರಥಮ ಚಿಕಿತ್ಸೆ ವಾಶ್ ಮಾಡ್ಕೊಳ್ಳಿ, ಆಂಟಿಸೆಪ್ಟಿಕ್ ಇಂದ ಆ ಗಾಯನ ಶುಚಿಗೊಳಿಸ್ಕೊಳ್ಳಿ. ಅದಾದ್ಮೇಲೆ ಡಾಕ್ಟರ್ ಬಳಿಗೆ ಹೋಯ್ತು ಅಂದ್ರೆ ನಾವು ತೋರ್ಸಕ್ ಹೋಗ್ಬಾರ್ದು. ಸೊ 0 ಡೇ, 3rd ಡೇ, 14 ಡೇ, 28 ಡೇ ಈ 4 ಇಂಜೆಕ್ಷನ್ ಕಂಪಲ್ಸರಿ ತಗೋಬೇಕು. 1-2 ತಗೊಂಡು ಸುಮ್ಮನೆ ಆದ್ರೂ ಸಹ ರೇಬೀಸ್ ಕಾಯಿಲೆ ಬರುವಂತ ಸಾಧ್ಯತೆ. ಅರ್ಥ ಆಯ್ತಲ್ಲ? ಯಾರೋ ಡೌಟ್ಸ್ ಇದೆಯಾ ಇಲ್ಲಿ ಅಂತ ಕೇಳಿದ್ರೆ? ಏನೋ ಪ್ರಶ್ನೆ ನಿಮ್ ಕಡೆಯಿಂದ? ಸೊ ಅದಷ್ಟೇ ಅಲ್ಲದೆ ನಮಗೆ 3 ಸಂದರ್ಭಗಳಲ್ಲಿ ಇಮ್ಯುನೋಗ್ಲೋಬಿನ್ ಸಹ ನಾವು ತಗೋಬೇಕಾಗತ್ತೆ. 2-3 ಜಾಗದಲ್ಲಿ ಪ್ರಾಣಿಗಳು ಗಾಯ ಮಾಡಿದೆ ಅಥವಾ ಕಚ್ಚಿರೋದ ಗಾಯ ಗಾಢವಾಗಿ ಕಚ್ಚಿ ರಕ್ತ ಬಂದಿದೆ ಅನ್ನೋ ಸಂದರ್ಭದಲ್ಲಿ ಅಥವಾ ಕತ್ತಿನ ಮೇಲ್ಭಾಗದಲ್ಲಿ ಕಚ್ಚಿದೆ ಅಂದ್ರೆ ಕಂಪಲ್ಸರಿ ನೀವು ಇಮ್ಯುನೋಗ್ಲೋಬಿನ್ ವ್ಯಾಕ್ಸಿನೇಷನ್ ಸಹ ತಗೋಬೇಕಾಗುತ್ತೆ. ನಿಮ್ಮ ನಿಯರೆಸ್ಟ್ ಹಾಸ್ಪಿಟಲ್ ಸಿಕ್ಕಿಲ್ಲ ಅಂದ್ಬಿಟ್ಟು ನಿರ್ಲಕ್ಷ್ಯ ತೋರಿಸ್ಕೊಳ್ಳಿ. ಸೊ ಅದು ನಿಮ್ಗೆ ಹತ್ರವಾಗಿ ಬೆಂಗಳೂರಲ್ಲಿ ಅಂದ್ರೆ KK ಜನರಲ್ ವಿಕ್ಟೋರಿಯಾದಲ್ಲಿ ಉಚಿತವಾಗಿ ಸಿಗುತ್ತೆ. ಅದನ್ನ ನೀವು ಕಂಪಲ್ಸರಿ ತಗೋಬೇಕಾಗತ್ತೆ. ಎಷ್ಟು ನೀವು ಟ್ರೀಟ್ಮೆಂಟ್ ತಗೊಂಡ್ರೆ. ಸೊ ಇದು ನೀವು ನಿರ್ಲಕ್ಷ್ಯ ತೋರಿಸು ಅಂದ್ರೆ ರೇಬೀಸ್ ಕಾಯಿಲೆ ಬರುತ್ತೆ. ಒಂದ್ಸತಿ ರೇಬೀಸ್ ಕಾಯಿಲೆ ಬಂತು ಅಂದ್ರೆ ಟ್ರೀಟ್ಮೆಂಟ್ ಇಲ್ಲ. ಅದು ಯಾವಾಗ ಗೊತ್ತಾಗತ್ತೆ? ಹೋದ್ಮೇಲೆ ನಿಮ್ಮ ದೇಹದಲ್ಲಿ ಲಕ್ಷಣಗಳು ಕಾಣಿಸೋದ್ರಿಂದ ದಯವಿಟ್ಟು ಯಾವುದೇ ರೀತಿಯಾದ ನಿರ್ಲಕ್ಷ್ಯ. ನೀವು ಇತ್ತೀಚೆಗೆ ನೋಡಿರ್ಬೋದು, ಕಬಡ್ಡಿ ಪ್ಲೇಯರ್ ಒಬ್ಬರು ಅವರು ಒಂದು ನಾಯಿನ ರಕ್ಷಣೆ ಮಾಡ್ತಾರೆ, ಸಣ್ಣದಾಗಿ ಗಾಯ ಮಾಡುತ್ತೆ, ಬಟ್ ಅವ್ರು ಯಾವುದೇ ರೀತಿಯಾದ ಚಿಕಿತ್ಸೆ ಮಾಡೋದು. ಅದಕ್ಕೆ ಅವ್ರು 3 ವಾರಗಳಲ್ಲಿ ಕಾಯಿಲೆ ಕಾಣಿಸ್ಕೊಳುತ್ತೆ, 2 ದಿವಸದಲ್ಲಿ ಅವರು ಪ್ರಾಣ ಕಳ್ಕೊಳ್ತಾರೆ. ಸೊ ಅರ್ಥ ಆಯ್ತಲ್ಲ? ಸೊ ದಯವಿಟ್ಟು ಯಾವುದೇ ನಿರ್ಲಕ್ಷ್ಯ ತೋರಿಸ್ಬಿಡಿ, ಚಿಕಿತ್ಸೆ ಪರಿಪೂರ್ಣವಾಗಿ ತಗೊಳ್ಳಿ. ನಿಮ್ಮ ಮನೆಗಳಲ್ಲಿ ಏನಾದ್ರು ಸಾಕು ಪ್ರಾಣಿಗಳಿತ್ತು ಅಂದ್ರೆ ಅದಕ್ಕೂ ಸಹ ವ್ಯಾಕ್ಸಿನೇಷನ್ ಮಾಡಿ. ಸೊ ಯಾಕಂದ್ರೆ ಅದರ ಸುರಕ್ಷತೆನೂ ಮುಖ್ಯ. ಅದರಿಂದ ನಿಮ್ಗೆ ಏನಾದ್ರು ಆದ್ರೂ ಸಹ ನೀವು ಚಿಕಿತ್ಸೆ ತಗೊಳ್ಳೋದು ಉತ್ತಮ. ಸೊ ಯಾರಿಗೂ ಏನು ಯಾವುದೇ ಕಾರಣಕ್ಕೂ ಮನೆಮದ್ದುಗಳನ್ನಾಗಲಿ ಅಥವಾ ನಾಟಿ ಔಷಧಿಗಳನ್ನು ಬಳಸದೆ ತಕ್ಷಣ ಹಾವು ಅಥವಾ ನಾಯಿ ಕಚ್ಚಿದ ಕೂಡಲೇ ಆಸ್ಪತ್ರೆಗೆ ಹೋಗಿ ಸೂಕ್ತ ಚಿಕಿತ್ಸೆಯನ್ನು ಪಡೆದುಕೊಳ್ಳುವುದು. ಅಂತ ಹಾವು ಕಡಿತದ ಆಗಿರೋಂಥ ವ್ಯಕ್ತಿನ ಎಡಗಡೆ ಭಾಗಕ್ಕೆ ಮಲಗಿಸಿ ಅವ್ರನ್ನ ಯಾವುದೇ ಕಾರಣಕ್ಕೂ ಹಲ್ಲಾಡದ ಹಾಗೆ ನೋಡ್ಕೋಬೇಕು. ತಕ್ಷಣವೇ ಸಮೀಪದಲ್ಲಿರೋ ಆಸ್ಪತ್ರೆಗೆ ಅವ್ರನ್ನ ಆಂಬುಲೆನ್ಸ್ ಮಾಡಿ ಕರ್ಕೊಂಡು ಹೋಗ್ಬೇಕು. ಅಂಥ ವ್ಯಕ್ತಿಗಳನ್ನ ಈ ರೀತಿ ಮಾಡಿದ್ರೆ ಅವ್ರಿಗೆ ಗಾಬರಿ ಪಡಿಸೋದು ಅಥವಾ ರಕ್ತ ಬಂದಿರೋ ಜಾಗಕ್ಕೆ ಅವ್ರಿಗೆ ಬೆಟ್ಟ ಕಟ್ಟೋದು ಮತ್ತು ಆ ಹಾವು ಕಡ್ದಿರೋ ಪ್ಲೇಸಿಗೆ ಕುಯ್ದುಬಿಡೋದು, ಬ್ಲೇಡಾಗಿ ಕುಯ್ದುಬಿಡ್ತಾರೆ. ಮತ್ತು ಆ ಹಾವು ಕಚ್ಚಿರೋ ಪ್ಲೇಸಿಗೆ ಬಾಯಿ ಹಾಕಿಬಿಟ್ಟು ಅದೆಲ್ಲ ಮಾಡ್ತಾರೆ. ಹಾವು ಕಚ್ಚಿರೋ ವ್ಯಕ್ತಿಗೆ ಎಲ್ಲ ನಾಟ್ಯ ಔಷಧಿ ಕೊಡಿಸ್ಬಿಟ್ಟು ಮಂತ್ರ ಹಾಕ್ಸ್ಕೊಂಡ್ಬರ್ತಾರಲ್ವಾ, ಆ ಮಂತ್ರ ಕೂಡ ಹಾಕ್ಸ್ಕೊಬಾರ್ದು. ಮತ್ತು ಹಾವನ್ನ ಹಿಡಿದು ಸಾಯಿಸಲೂಬಾರ್ದು. ಇವೆಲ್ಲ ಕೂಡ ನೀವು ಹಾವು ಕಡಿತದಿಂದ ಆಗುತ್ತೆ. ಅದಕ್ಕೆ ನೀವೆಲ್ಲ ಕೂಡ ಹಾವು ಏನಾದರೂ ಆ ಥರ ಆಗುತ್ತೆ ಸುರಕ್ಷಿತವಾಗಿ ಏನೇನು ಮಾಡಬೇಕಂತ. ಸ್ನೇಹಿತರೆ, ನೋಡಿದ್ರಲ್ಲ, ನಾವು ಅತ್ಯಂತ ಪ್ರೀತಿಯಿಂದ ಸಾಕುವ ನಾಯಿ, ಬೆಕ್ಕು ಮುಂತಾದ ಪ್ರಾಣಿಗಳಿಂದ ಏನೆಲ್ಲ ಸಮಸ್ಯೆಗಳಿದೆ ಎನ್ನುವುದನ್ನು ದಯವಿಟ್ಟು ತಾವು ಬದುಕಿ ಬೇರೆಯವರನ್ನು ಕೂಡ ಬದುಕಲು ಬಿಡಿ ಎಂದು ತಿಳಿಸುತ್ತಾ ಎಲ್ಲರಿಗೂ ಧನ್ಯವಾದಗಳು.